ಹೇರುತ್ತಿರುವ ಮಹಾನಗರ ಪಾಲಿಕೆಗೆ 20 ರೂಪಾಯಿ ಶುಲ್ಕ ಇರುವುದು 60 ರೂಪಾಯಿಗೆ ಏರಿಸಿರುವ ಮಹಾನಗರ ಪಾಲಿಕೆಗೆ ಬೇಕೇ ಬೇಕು. ವಿಫಲರಾದ ರಹೀಂ ಖಾನ್ಗೆ, ಬೀದಿ ವ್ಯಾಪಾರಿಗಳಿಗೆ ಆಶ್ರಯ ಮನೆ ಕೊಡಲು ವಿಫಲವಾದ ರಹೀಂ ಖಾನ್ಗೆ, ಬೀದಿ ವ್ಯಾಪಾರಿಗಳಿಗೆ ಸೂರು ಕೊಡಲು ವಿಫಲವಾದ ರಹೀಂ ಖಾನ್ಗೆ, ಬೀದಿ ವ್ಯಾಪಾರಿಗಳಿಂದ 60 ರೂಪಾಯಿ ವಸೂಲಿ ಮಾಡುತ್ತಿರುವ ರಹೀಂ ಖಾನ್ಗೆ, ಮಹಾನಗರ ಪಾಲಿಕೆಗೆ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬಡವರಿಗೆ ಸೂರು ಕೊಡಲು ವಿಫಲವಾದ ರಹೀಂ ಖಾನ್ಗೆ, ಬಡವರ ರಕ್ತ ಹೀರಿ 60 ರೂಪಾಯಿ ವಸೂಲಿ ಮಾಡುತ್ತಿರುವ ರಹೀಂ ಖಾನ್ಗೆ, ಮಹಾನಗರ ಪಾಲಿಕೆ ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಂಡಂತ ರಹೀಂ ಖಾನ್ಗೆ ಬೇಕೇ ಬೇಕು. ದುಬಾರಿ ಶುಲ್ಕ ವಸೂಲು ಮಾಡುವುದರ ನಿಮಿತ್ತ ಈ ಬೀದಿ ವ್ಯಾಪಾರಿಗಳ ಹೋರಾಟಕ್ಕೆ, ಬೀದಿ ವ್ಯಾಪಾರಿಗಳ ಹೋರಾಟಕ್ಕೆ ಇವತ್ತಿನ ಈ ಹೋರಾಟದಲ್ಲಿ ಭಾಗವಹಿಸಿದಂತ ಅಧ್ಯಕ್ಷರ ನಗರ ಮಂಡಲ ಈ ಹೋರಾಟದ ನೇತೃತ್ವ ವಹಿಸಿದಂತ ಅಧ್ಯಕ್ಷರು, ಸದಸ್ಯರು ಸರ್ ಅದು ತೆಗೀರಿ ಸರ್. ಇವತ್ತು ರಹೀಂ ಖಾನ್ ಅವರು ಪೌರಾಡಳಿತ ಸಚಿವರಾಗಿದ್ದಾಗಿನಿಂದ ಅವರ ಕಪಿಲ್ ಮುಷ್ಟಿಯಲ್ಲಿ ನಗರಸಭೆ ಮುಕ್ತವಾಗಿಲ್ಲ ಇನ್ನುವರೆಗೂ. ಈ ಸಂದರ್ಭದಲ್ಲಿ ಬೀದಿ ವ್ಯಾಪಾರಿಗಳ 20 ರೂಪಾಯಿ ಟ್ಯಾಕ್ಸ್ ಅನ್ನ 60 ರೂಪಾಯಿಗೆ ಯಾರೂ ಹೇಳದೆ ಏಕಾಏಕಿ ಜಾಸ್ತಿ ಮಾಡಿಸಿದ್ರು. ಈ ಕುಕೃತ್ಯಕ್ಕೆ ಕಾರಣ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು. ಆ ಹೋರಾಟವನ್ನು ನಗರ ಮಂಡಲದ ಅಧ್ಯಕ್ಷರಾದಂಥ ಶಶಿ ವತ್ಸಲಿ ಅವರ ನೇತೃತ್ವದಲ್ಲಿ ಇವತ್ತು ಬಂದಿದ್ದೇವೆ. ಇವತ್ತು ಚೀಲಗಳು ನಗರದಲ್ಲಿ ಯಾರಾದರೂ ಒಬ್ಬ ಗುತ್ತೇದಾರ ಯಾರೇ ಎಲ್ಲರೂ ಒಂದು ತಗೊಳ್ಳಿರಿ ಹೋಗಿ ನಿಂತು ವಸೂಲಿ ಮಾಡ್ತಕ್ಕಂಥ ಪರಿವರ್ತಿ ಗುಂಡಾ ಪರಿವರ್ತಿ ರಹೀಂ ಖಾನ್ ಅವರ ಸಂಬಂಧಿಕರು ಚೇಲಾಗಳು ಅವನ ಮೇಲೆ ಹೋಗಿ ಹಮಾರೆ ಬಾತ್ ಕರೋ ಅಂತ ಪರಿವರ್ತಿಗೆ ಅವ್ರು ಯಾವುದೇ ಕಾರಣಕ್ಕೂ MLA ಆಗಲ್ಲ ಅಂತ ಹೇಳಿ ಸಂದರ್ಭ ಗಂಟೆ ಘೋಷಣೆ ಹೇಳ್ತಿದ್ದಾರೆ. ಯಾಕಂದ್ರೆ ಅವರ ದಬ್ಬಾಳಿಕೆಯಿಂದ ಬೀದಿ ಕೆಲಸಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ನಗರ ಮಂಡಲ ನೇತೃತ್ವ ವಹಿಸಿ ಶಶಿ ವತ್ಸಲಿ ಹೋರಾಟ ಮಾಡಿದ್ರು. ಇಡೀ ನಮ್ಮ ಪಾರ್ಟಿಯ ಎಲ್ಲ ನಾಯಕರು ಅವ್ರ ಜೊತೆಗಿದ್ದೇವೆ. ನಾವು ಹೋರಾಟವನ್ನು ಮುಂದುವರಿಸ್ರಿ, ಇದಕ್ಕೆ ನ್ಯಾಯ ಸಿಗುವವರೆಗೆ ನಾವು ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯನ್ನು ಕೊಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಜಯ ಹಿಂದ್. ಬೀದರ್ ನಗರ ಮಂಡಲ ಅಧ್ಯಕ್ಷರಾದ ಶಶಿಧರ್ ವತ್ಸಲಿ ಅವರು ಮಾತಾಡೋದು ಹೇಳ್ಕೊಳ್ತೇನೆ. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ, ಬೀದಿ ವ್ಯಾಪಾರಿಗಳ ರಕ್ತ ಹೀರುತ್ತಿರುವ ಮಹಾನಗರ ಪಾಲಿಕೆಗೆ ಇಂದು ಭಾರತೀಯ ಜನತಾ ಪಕ್ಷ ಬೀದರ್ ನಗರ ಮಂಡಲದ ವತಿಯಿಂದ ಕಳೆದ 2-3 ತಿಂಗಳಿಂದ ಬೀದಿ ವ್ಯಾಪಾರಿಗಳಿಗೆ ಆಗುತ್ತಿರುವಂತಹ ಸಮಸ್ಯೆಯನ್ನು ಇಟ್ಕೊಂಡು ಹಲವು ಬಾರಿ ಮಹಾನಗರ ಪಾಲಿಕೆಗೆ ಹೋಗಿ ಮನವಿಯನ್ನ ಮಾಡಿ ಬಂದಿರ್ತೇವೆ. ಇವತ್ತು ಬೀದರ್ನಲ್ಲಿ ಯಾವ ರೀತಿ ದರ್ಬಾರ್ ನಡೀತಾ ಇದೆ ಅಂದ್ರೆ
ಇಲ್ಲಿ ಯಾವ ಅಧಿಕಾರಿಗಳು ಕೂಡ ಏನು ಮಾಡಕ್ಕಾಗ್ತಾ ಇಲ್ಲ. ಎಲ್ಲ ಸ್ಥಳೀಯ ಶಾಸಕರ ಸಂಬಂಧಿಗಳು ಇವತ್ತು ಕಳೆದ ಹಲವಾರು ವರ್ಷಗಳಿಂದ 10 ರೂಪಾಯಿ 20 ರೂಪಾಯಿ ಇದ್ದಂತ ಶುಲ್ಕ ಮಹಾನಗರ ಪಾಲಿಕೆ ಯಾವುದೇ ಸಭೆಯಲ್ಲಿ ತರಲಾರ್ದೇನೆ 60 ರೂಪಾಯಿ ಮಾಡಿ ಬರೀ ಬೀದಿ ವ್ಯಾಪಾರಿಗಳ ಹತ್ರ ಅಷ್ಟೇ ವಸೂಲಿ ಮಾಡ್ತಾ ಇಲ್ಲ. ಯಾರ್ಯಾರು ಶಾಪ್ಗಳವ ಅವ್ರ ಎದುರು ಯಾರ ಒಂದು ಚೇರ್ ಇಟ್ರ ಅಥವಾ ಅವ್ರ ಎದುರು ಗಾಡಿ ನಿಂದಿರ್ಸ್ರ ಅವ್ರಿಗೂ ಹೆದರ್ಸಿ ಬೆದರ್ಸಿ ಅನೇಕ ವಿಡಿಯೋಗಳನ್ನ ಕಡಿಯವ. ನಾ ಈಗಾಗಲೇ ಪೌರಾಯುಕ್ತರಿಗೆ ಹಾಕಿನಿ, ಹೆದರ್ಸಿ ಬೆದರ್ಸಿ ದುಡ್ಡು ವಸೂಲು ಮಾಡ್ತಾರ. ಆದ್ರೆ ಇಲ್ಲಿ ಬಂದಂತ ನಮ್ದೆಲ್ಲ ಬೀದಿ ವ್ಯಾಪಾರಿ ಸಹೋದರರಿಗೆ ಒಂದು ಮಾತು ಹೇಳ್ತೀವಿ, ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆ ಇಲ್ಲದ, ನಾವು ನಿಮ್ಮ ಜೊತೆಯಲ್ಲಿದ್ದೆವು. 20 ರೂಪಾಯಿ ಅಥವಾ 30 ರೂಪಾಯಿ ಇವತ್ತು ಪೌರಾಯುಕ್ತರು ಇದೇ ಸ್ಥಳದಾಗ ಶುಲ್ಕ ನಿಗದಿ ಮಾಡ್ತಾರ. ಅದಕ್ಕಿಂತ ಯಾವನೇ ಬಂದರೂ 1 ರೂಪಾಯಿ ಹೆಚ್ಚು ಕೊಡೋದಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಅವ ಯಾವನೇ ತುರುಮ್ಕಾನ್ ಬರಲಿ, ಅವ ಎಷ್ಟೇ ರೌಡಿಸಮ್ ಮಾಡಲಿ, ನನಗೆ ಫೋನ್ ಹಚ್ಕೊಡು. ಭಾಳ ಸಲ ಫೋನ್ ಹಚ್ಚಿರ್ ನಾ ಅವ್ರಿಗೆ ಉತ್ತರ ಕೊಟ್ಟಿದ್ದೆವು. ಇಲ್ಲಿದ್ದಂಥ ಎಲ್ಲ ಬೀದಿ ವ್ಯಾಪಾರಿಗಳು ಹೇಳ್ತೇವೆ, ಇಂಥ ಸ್ಥಳೀಯ ಶಾಸಕರು ಬೀದರ್ ನಗರಕ್ಕೆ ಬೇಕಾಗಿಲ್ಲ. ಬೀದರ್ ಜಿಲ್ಲೆಯಲ್ಲಿ ಸುಮಾರು 5,000 ಪ್ರಧಾನ ಮಂತ್ರಿ ಆವಾಸ್ನಲ್ಲಿ ಮನೆಗಳು ಬಂದಿರ್ತಾವೆ. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಬಡವರಿಗೆ ಮನೆ ಹಂಚಿಕೆ ಆಗಿರ್ತಾವೆ. ಆದ್ರೆ ಬೀದರ್ನಲ್ಲಿ ಇವತ್ತಿಗೆ 15 ವರ್ಷದಿಂದ ಒಂದೇ ಒಂದು ಮನೆ ಯಾವ ಬಡವರಿಗೆ ಕೊಟ್ಟಿರಲ್ಲ. ಬಂದಂಥ ದುಡ್ಡು ವಾಪಸ್ ಯಾಕೆ ಹೋಯ್ತು ಅಂದ್ರೆ ಸ್ಥಳೀಯ ಶಾಸಕರು ಸಭೆ ಮಾಡಲಾರ್ದ ಕಾರಣ, ಅವ್ರ ನಿರ್ಲಕ್ಷ್ಯದ ಕಾರಣ. ಇವತ್ತು ಆಶ್ರಯ ಯೋಜನೆ ಸಭೆ ಒಂದೂ ಆಗಿಲ್ಲ 10 ವರ್ಷದಲ್ಲಿ. ಆಶ್ರಯ ಯೋಜನೆ ಸಭೆ ಮಾಡಿ G+4 ಮನೆಗಳು ಇಲ್ಲಿದ್ದಂಥ ಎಲ್ಲ ಬೀದಿ ವ್ಯಾಪಾರಿ ಕೊಡಬೇಕು ಅನ್ನುವಂಥ ಬೇಡಿಕೆ ಕೂಡ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮಾಡ್ತಾರೆ. ಅತ್ಯಂತ ಕಡು ಬಡವರು ಬೆಳಗಾದ್ರೆ ಒಂದು ಬಂಡಿ ಮೇಲೆ ಸ್ವಲ್ಪ ಹಣ್ಣು ಹಂಪಲು ತರಕಾರಿ ತಗೊಂಡು ಹೋಗುವಂಥವ್ರು, ಅವ್ರಿಗೆ ಕೊಡ್ಲಾರ್ದಂಥ ಮನೆಗಳು ಮತ್ತೆ ಯಾರಿಗೆ ಕೊಡ್ತೀರಿ? ಮಾನ್ಯ ಶಾಸಕರೇ, ಇವ್ರ ಹತ್ರ 60 ರೂಪಾಯಿ ವಸೂಲಿ ಮಾಡೋದು ಬಿಟ್ಟು ನೀವೇನು ಟೆಂಡರ್ಗಳಲ್ಲಿ ಹೊಡಿತಾ ಇದ್ದೀರಿ ಅದು ಹೊಡಿರಿ. ಅದು ಬಿಟ್ಟು ಪಾಪ ಬಡವರು ರಕ್ತ ಇರೋದು ಪ್ರತಿದಿನ 60 ರೂಪಾಯಿ ಅಂದ್ರೆ ತಿಂಗಳಿಗೆ 1800 ಆಗ್ತದೆ. ಮತ್ತು ಅವ್ರು ಯಾವ ಅಂಗಡಿ ಹಿಂದೆ ಮುಂದೆ ನಿಂತಿರ್ತಾರ ಅವ್ರಿಗೆ ಒಂದು 2-3 ಸಾವಿರ ಕೊಡ್ಬೇಕಾಗ್ತದೆ. ಬಡವರು ಪ್ರತಿ ತಿಂಗಳು 5,000 6,000 ಕೊಟ್ಟು ವ್ಯಾಪಾರ ಮಾಡಿ ಅವ್ರ ಮನೆಗೆ ಏನು ಒಯ್ಬೇಕು? ನೀವೇನು ಬಡವ್ರ ರಕ್ತ ಹಿರ್ಲತ್ತೀರಿ ಮಾನ್ಯ ರಹೀಂ ಖಾನ್ ಅವರೇ, ಇದು ಇವತ್ತೇ ಕೊನೆ ಆಗಬೇಕು. ಇಲ್ಲ ಅಂದರೆ ಯಾರು ನಿಮ್ಮ ದುಡ್ಡು ವಸೂಲಿ ಮಾಡ್ಲಿಕ್ಕೆ ಬರ್ತಾರ ಅವರು ಲತ್ತಿ ತಿಂದು ಹೋಗ್ತಾರ ಅನ್ನುವಂಥ ಮಾತು ಕೂಡ ಸರ್ಕಾರ ಏನು ನಿಗದಿ ಮಾಡ್ತದೋ ಅದೇ ದುಡ್ಡು ತಗೋಬೇಕು. ಸರ್ಕಾರ ನಿಮ್ಮ ಗೈಡ್ಲೈನ್ಸ್ನಲ್ಲಿ ಯಾರ ಹತ್ರ ತಗೊಳ್ಬೇಕಂತದನೋ ಅವ್ರ ಹತ್ರನೇ ತಗೊಳ್ಬೇಕು. ಅದು ಬಿಟ್ಟು ಯಾರೋ ಅಂಗಡಿ ಮುಂದೆ ಬಂದರಂತ ದುಡ್ಡು ತಗೊಳ್ಳೋದು, ರೋಡ್ ಮೇಲೆ ನಿಂತಿದೆ ಅಂತೇಳಿ ಟ್ರಾಫಿಕ್ ಪೊಲೀಸರು 200 ರೂಪಾಯಿ ಚಾಲನ್ ಕೊಡೋದು. ಯಾಕೆ ರೈತರಿಗೆ ಯಾಕೆ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಹಿಂದುಳಿದವರಿಗೆ ಈ ಸರ್ಕಾರ ಇಷ್ಟು ನೋವು ಕೊಡ್ಲತ್ತದ ಅನ್ನೋದು ಯಾರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ರೈತರ ಪರಿಸ್ಥಿತಿ ಅದೇ, ಬೀದಿ ವ್ಯಾಪಾರಿಗಳ ಪರಿಸ್ಥಿತಿ ಅದೇ, ವ್ಯಾಪಾರಸ್ಥರ ಪರಿಸ್ಥಿತಿ ಅದೇ. ಕರೆಂಟ್ ಫ್ರೀ ಅಂದು ಇವತ್ತೆಲ್ಲ ಅಂಗಡಿ ಮುಗ್ಗಟ್ಟಿನವ್ರಿಗೆ 10,000 ರೂಪಾಯಿ ಬಿಲ್ ಕೊಟ್ಟರೆ ಈ ತಿಂಗಳ. ಇಂಥ ಕುತಂತ್ರ ಗುಣ ಏನು ಈ ರಾಜ್ಯ ಸರ್ಕಾರ ಮಾಡತ್ತದ, ಈ ಸ್ಥಳೀಯ ಶಾಸಕರು ಮಾಡತ್ತಾರ. ಇದು ಇಲ್ಲಿಗೆ ನಿಲ್ಲಬೇಕು. ಇಲ್ಲ ಅಂದರೆ ಮತ್ತೆ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಒಂದು 2 ಮಾತಿಗೆ ವಿರಾಮ. ಕುರಿತು ಬೀದರ್ ಜಿಲ್ಲಾ ಪ್ರಧಾನ ಭಾಜಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪೀರಪ್ಪ ಯಣ್ಣನವರು ಮಾತಾಡುತ್ತಿದ್ದಾರೆ. ಇವತ್ತಿನ ಬೀದರ್ ನಗರದಲ್ಲಿ ಏನು ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕಾರ್ಯ ನಡೀತಾ ಇದೆ, ಅದರ ವಿರುದ್ಧ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂಥ ನಗರ ಮಂಡಲಾಧ್ಯಕ್ಷ ಶ್ರೀ ಅವರೇ, ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರಾದ ಸೋಮನಾಥ್ ಪಾಟೀಲ್ ಅವರೇ, ಹಿರಿಯರಾದ ಠಾಕೂರ್ ಅವರೇ, ಬಾಬು ಆಲಿಯಾಡ್ ಅವರೇ, ಹಾಗೆ ನೆರೆದಂಥ ನಮ್ಮೆಲ್ಲ ಪಕ್ಷದ ಪದಾಧಿಕಾರಿಗಳೇ ಮತ್ತು ಇವತ್ತು ಬೀದರ್ ನಗರದಲ್ಲಿ ಏನು ತಮ್ಮ ಕುಟುಂಬವನ್ನು ನಡೆಸಬೇಕು, ತಮ್ಮ ಮಕ್ಕಳ ಅವ್ರಿಗೆ ಏಳಿಗೆಗಾಗಿ ಬದುಕಬೇಕು ಅಂತಕ್ಕಂಥ ಬದುಕು ಕಟ್ಕೊಂಡು ಬಂಡಿ ಇಟ್ಟುಕೊಂಡು ಅವರು ಮುಂಜಾನೆ 10 ಗಂಟೆಗೆ ಬಂದು ರಾತ್ರಿ 9ವರೆಗೆ ಕಡಿ ನಿಂತು ವ್ಯಾಪಾರ ಮಾಡಿ, ನ್ಯಾಯಯುತವಾಗಿ ವ್ಯಾಪಾರ ಮಾಡಿ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಂತ ಸಂದರ್ಭದಲ್ಲಿ ಏನು ಇವರು ಸ್ಥಳೀಯ ಶಾಸಕರು ರಹೀಂ ಖಾನ್ ಅವರು
ಪೌರಾಡಳಿತ ಸಚಿವರು ಮತ್ತೆ ಮೊನ್ನೆ ಹೇಳ್ತಾರೆ ನಾನು ಬಹಳ ಏನೋ ಇದೇ ಬಡವರ ರಕ್ತ ಈ ಬಡವರ ಕುಸಲಿಗಾಗಿ ನೀನು ಈ ರೀತಿಯ ಮಹಾನಗರ ಮಹಾಪೌರದ ಸಚಿವನಾಗಿದೆಯಾ? ನಿಮಗೊಂದು ಪ್ರಶ್ನೆ ಕೇಳಕ್ಕ ಇಚ್ಛೆ ಪಡ್ತೀನಿ ರಹೀಂ ಖಾನ್ ಸಾಹೇಬ್ರೆ. ನೀವು ಮಾತೆತ್ತಿರಾಗ ನಾ ಬಡವರ ಪರವ, ನಾ ದಲಿತರ ಪರವ, ನಾ ಹಿಂದುಳಿದವರ ಪರವ ಅಂತ ಹೇಳ್ತೀರಲ್ಲ, ಎಲ್ಲಿದೆ ನಿಮ್ಮ ಬಡವರ ಮತ್ತು ದಲಿತರ ಹಿಂದುಳಿದವರ ಪರವ? ನಿಮ್ಮ ಗುಂಡಗಳಿಗೆ ಬಿಟ್ಟು ಬಡವರ ಹೊಟ್ಟೆ ಮೇಲೆ ಹೊಡೆದು ಏನು ರೊಕ್ಕ ಪ್ರತಿನಿತ್ಯ ಏನು ವಸೂಲು ಮಾಡ್ತಾ ಇದ್ದೀರಲ್ಲ, ಇದು ಗುಂಡಾ ಪರಿವರ್ತನೆಯನ್ನ ಇಲ್ಲಿಗೆ ನಿಲ್ಲಿಸಬೇಕು. ಈಗ ನಿಮ್ಗೆ ಸಾಕಾಗಿದೆ, ಜನರಿಗೆ ಗೊತ್ತಾಗಿದೆ. ಮುಂದೆ ನೀವು ಬರಲ್ಲ ಅಂತಕ್ಕಂಥ ನಿಶ್ಚಯನ್ನು ಮಾಡಿಲ್ಲ ಕಾಣಿಸ್ರಿ, ಅದಕ್ಕೆ ಎಲ್ಲರೂ ಹೊಟ್ಟೆಯಲ್ಲಿ ಹೊಡಿತಾ ಇದ್ರಿ ನೀವು. ಅದಕ್ಕೆ ಇವತ್ತೇ ಬರೆದಿಟ್ಟುಕೋರಿ, ಈ ರೀತಿ ನೀವು ಮುಂದುವರಿಸಿದಾದರೆ, ಬಡವರ ಹಣವನ್ನು ಕೀಳ್ತಾ ಇದ್ದಾದರೆ, ಈ ಬಡವರು ಕಪ್ಪು ಬಂಡಿಯವರು, ಬಾಳೆ ಬಂಡಿಯವರು ಏನು ಹಣ್ಣು ಹಂಪಲು ಮಾರ್ಕೊಂಡು ತಮ್ಮ ಜೀವನವನ್ನು ನಡೆಸಬೇಕು ಅಂಥವ್ರಿಗೆ ನೀವು ಟ್ಯಾಕ್ಸ್ ಹಾಕ್ತೀರಿ. ನಿಮಗೆ ಯಾವ ನೈತಿಕತೆ ಇದೆ ರೀ? ಯಾವ ನಿಮಗೆ ಶಾಸಕರಂತ ಕರಿಬೇಕು? ಯಾವ ನಾಯಕತ್ವ ಅಂತ ಕರಿಬೇಕು? ನಿಮಗೇನಾದರೂ ನಿಜವಾದ ಕಾಳಜಿ ಇವರ ಮೇಲಿದ್ರೆ ತಕ್ಷಣವೇ ನಿಮ್ಮ ಗುಂಡಗಳನ್ನು ವಾಪಸ್ ತಗೊಂಡು ಇವರು ಇಂದ ವಸೂಲು ಮಾಡ್ತಕ್ಕಂಥ ಹಣವನ್ನು ನನ್ನ ಆಗ್ರಹ ಇದೆ. ಇಲ್ಲಿವರೆಗೆ ಏನು ವಸೂಲು ಮಾಡಿದೆ ಅವರು ವಾಪಸ್ ಕೊಡಬೇಕು. ನಂದು ಆಗ್ರಹ ಇದೆ. ನಿಮಗೆ ವಾಪಸ್ ಮಾಡ್ಬೇಕು. ನಿಮಗೆ ನೈತಿಕತೆ ಇದೆ. ಇನ್ನು ಮುಂದಾದರೂ ಕೂಡ ನೀವು ಎಚ್ಚೆತ್ತುಕೊಂಡು ನೀವು ಈ ಹಣವನ್ನು ವಸೂಲು ಮಾಡೋದನ್ನು ನಿಲ್ಲಿಸಲಿಲ್ಲ ಅಂದ್ರೆ ಇನ್ನೂ ಉಗ್ರವಾದ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಬೀದರ್ ನಗರ ಮಂಡಲದ ವತಿಯಿಂದ ಬಡವರ ಬೀದಿ ವ್ಯಾಪಾರಿಗಳ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಹೋರಾಟ ನಡೀತಾ ಇದೆ. ನಗರ ಮಂಡಲದ ಅಧ್ಯಕ್ಷರಾದ ಶಶಿಧರ್ ವಸಳ್ಳಿ ಅವರೇ, ಜಿಲ್ಲೆಯ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಜಿ ಅವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಬೀರಪ್ಪ ಅವರೇ, ಹಿರಿಯರಾದಂಥ ಬಾಬು ವಾಲಿ ಅವರೇ, ಆತ್ಮೀಯ ಎಲ್ಲ ಬೀದಿ ವ್ಯಾಪಾರಿಗಳೇ, ಬಹುಶಃ ನೀವು ಬರ್ತಾ ಇದ್ರಿ ಅಂತೇಳಿ ಒಂದು ದಿನ ಭಾಳ ದೂರಿಲ್ಲ, ಈಗ ಓಡೋಗೋ ದಿನಗಳು ಬಂದಿದೆ. ಈಗ ನಾನಿವತ್ತು ಈ ಶಾಸಕನಿಗೆ ಕೇಳಲಿಕ್ಕೆ ಬಯಸ್ತೇನೆ, ಅಪ್ಪ ನೀ ಯಾವ ಆಧಾರದ ಮೇಲೆ, ಯಾವ ನಿಯಮದ ಆಧಾರದ ಮೇಲೆ 20 ರೂಪಾಯಿಯಿಂದ 60 ರೂಪಾಯಿ ಮಾಡಿದ್ಯಾ? ಅದು 20 ರೂಪಾಯಿ ಮಾಡಿದಂತ ಕಾಂಟ್ರಾಕ್ಟ್ ಯಾರಿಗೆ ಕೊಟ್ಟಿದೀಯಾ? ಅವರು ಯಾರು? ನಿನ್ನ ಖಾಲಕ ಮಗನೋ ಅಥವಾ ನಿನ್ನ ಅಣ್ಣನ ಮಗನೋ? ಯಾರಿದಾರಪ್ಪ ರಹೀಂ ಖಾನ್? ಹೇಳಬೇಕು. ಇವತ್ತು ಬಡವರ ಹೊಟ್ಟೆ ಮೇಲೆ ಹೊಡುವಂತ ಕೆಲಸ, ಆದ್ರೆ ಬೆನ್ನಿ ಮೇಲೆ ಹೊಡೆಯಪ್ಪ, ಹೊಟ್ಟೆ ಮೇಲೆ ಹೊಡಿತೀಯ. ಇವತ್ತು ನಾವು ಹೇಳಲಿಕ್ಕೆ ಬಯಸ್ತೇವೆ, ಇಡೀ ಮಂತ್ರಿ ಕಾಲದಲ್ಲಿ ಬರೀ ಟ್ರಾನ್ಸ್ಫರ್ ದಂಧೆಯಲ್ಲಿ ಇದ್ದಂತ ರಹೀಂ ಖಾನ್ ಒಂದೊಂದು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎಷ್ಟೆಷ್ಟು ತಗೊಂಡಿದ್ದೀ ಇವತ್ತು ಎಲ್ಲರಿಗೂ ಗೊತ್ತಿದೆ. ಎಲ್ಲ ಕಾಂಟ್ರಾಕ್ಟ್ ಯಾರು ತಗೊಳ್ತಾ ಇದ್ದಾರೆ ನಮ್ಗೆ ಗೊತ್ತಿದೆ. ಎಲ್ಲ ಕಾಂಟ್ರಾಕ್ಟ್ ಗಳನ್ನು ಬಿಹೈಂಡ್ ದಿ ಬ್ಯಾಕ್ ಹಿಂದೆ ನೀನು ಸೇರ್ಕೊಂಡು ನೀನೇ ಲೂಟಿ ಹೊಡಿತಾ ಇದೀಯಾ. ಇವತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬೀದಿ ವ್ಯಾಪಾರಿಗಳು ಬಂದಿದ್ದಾರೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬೀದಿ ವ್ಯಾಪಾರಿಗಳ ಹಿಂದೆ ಯಾರು ಇಲ್ಲ ಅಂತ ತಿಳ್ಕೊಲಿಕ್ಕೆ ಹೋಗ್ಬೇಡಿ, ಯಾರು ಇಲ್ಲ ಅಂತ ತಿಳ್ಕೊಬೇಡಿ. ನಾನು ಇವತ್ತು ಹೇಳ್ತೀನಿ, ಯಾರಾದ್ರೂ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಬಂದು ಧಮಕಿ ಕೊಟ್ಟಿದ್ರೆ, ಜಬರ್ದಸ್ತಿ ಉಸುಲಿ ಮಾಡಿದ್ರೆ ತಲೆ ಮೇಲೆ ಎಣಸಲ್ದೆ ಹೊಡಿರಿ. ದಿನ ಬೆಳಗಾದ್ರೆ ಮುಂಜಾನೆಯಿಂದ ಸಾಯಂಕಾಲ ತನಕ ಬಿಸಿಲಲ್ಲಿ ನಿಂತಾರ ನಮ್ಮವರು. ಬಿಸಿಲಲ್ಲಿ ನಿಂತಿ ಅವರಿಗೆ ಲೂಟಿ ಮಾಡ್ತೀರಿ. ಯಾವ ನಿಯಮ, ಯಾವ ಕಾನೂನು, ಯಾವ ನಿಯಮದ ಆಧಾರದ ಮೇಲೆ ನೀವು ಮಾಡ್ತಾ ಇದ್ರಿ? ಇದನ್ನ ಸಹನೆ ಮಾಡುವಂತದ್ದು ಹೋಗಿದೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಮಿಸ್ಟರ್ ರಹೀಂ ಖಾನ್ ಎಚ್ಚೆತ್ಕೊಳ್ಬೇಕು. ಬಡವರ ಮೇಲೆ ಹೊಟ್ಟಿ ಹೊಡೆದನ್ನ ನಿಲ್ಲಿಸ್ಬೇಕು. ಇಲ್ಲದೆ ಇದ್ರೆ ಇವತ್ತು ಮುನ್ಸಿಪಾಲ್ಟಿಗೆ ಮುತ್ತಿಗೆ ಹಾಕಿದ್ದೇವೆ, ನಾಳೆ ನಿನ್ನ ಮನೆಗೆ ಮುತ್ತಿಗೆ ಹಾಕಿ ಎಲ್ಲೆಲ್ಲಿ ಓಡಾಡ್ತೀರಿ?
ಅಲ್ಲೆಲ್ಲ ನಿಮ್ಗೆ ಮುತ್ತಿಗೆ ಹಾಕ್ತೇವೆ, ನಿಮ್ಮನ್ನ ಓಡಾಡ್ಲಿಕ್ಕೆ ಬಿಡುವುದಿಲ್ಲ ಅನ್ನೋ ಅದೇ ಗೊತ್ತಾಗ್ಬೇಕಲ್ಲಪ್ಪ ನಿನ್ಗೆ. ಅದಕ್ಕೋಸ್ಕರ ಇವತ್ತಿನ ಹೋರಾಟ ಬೀದಿ ವ್ಯಾಪಾರಿಗಳೇ ಒಂದು ಯೋಚನೆ ಮಾಡಿ, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. 1 ಗಂಟೆ ಅಂತಿಲ್ಲ, 24/7 ನಿಮ್ ಜೊತೆಯಲ್ಲಿದ್ದೇವೆ. ನಿಷ್ಕಾಳಜಿನ ಮನೆಗಳು ಕೂಡ ಹೋಗ್ಬಿಟ್ಟಿದೆ, ಬಡವರಿಗೆ ಮನೆಗಳು ಕೂಡ ಸಿಗ್ತಾ ಇಲ್ಲ. ತಾರತಮ್ಯ ಮಾಡ್ತಾ ಇದ್ರಿ, ಸ್ವಜನ ಪಕ್ಷಪಾತ ಮಾಡ್ತಾ ಇದ್ರಿ. ನಿಮ್ಮವರೇ ಬೇಕು, ನಿಮ್ಮವರಿಗೆ 15 ರೂಪಾಯಿ, ನಮ್ಮವರಿಗೆ 60 ರೂಪಾಯಿ. ಯಾಕೆ ನಿಮ್ಮವರಿಗೆ 15, ನಮ್ಮವರಿಗೆ 60? ಇದು ಭಾರತ ಅಪ್ಪ, ಇದು ಪಾಕಿಸ್ತಾನ ಅಲ್ಲ. ಭಾರತದ ಒಳಗೆ ನಮ್ ಜನರಿಗೆ ಅನ್ಯಾಯ ಆಗುದು ಯಾವತ್ತೂ ಕೂಡ ನಾವು ಸಹನೆ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಮಾತು ಕೊಡ್ತೇವೆ, ಜವಾಬ್ದಾರಿಯಿಂದ ಮಾತು ಕೊಡ್ತೇವೆ. ನಿಮಗೆ ಧಕ್ಕೆ ಆದ್ರೆ ನಿಮ್ಮ ಸಲುವಾಗಿ ನಾವು ಜೀವ ಕೊಳ್ಳಿಕ್ಕೆ ತಯಾರಿ. ಕಳ್ಳು ಬಂಡಿಯವರು ಈ ಸ್ಟಾಲು, ಪಾನಿಪುರಿ, ಕಬಾಬ್, ಜಿಲೇಬಿ, ಮಿರ್ಚಿ ಬಜ್ಜಿ, ಮೀನು, ಚೈನೀಸ್ ಇತ್ಯಾದಿ ಈ ಒಂದು ವ್ಯಾಪಾರ ಮಾಡುವಂತ ಬಡವರಿಗೆ ಏನು ಮುನ್ಸಿಪಾಲ್ಟಿಯಿಂದ ಇಲ್ಲಿನ ಮಹಾನಗರ ಸಭೆಯಿಂದ ಒಂದು ಟೆಂಡರ್ ಹೆಸರಿನಲ್ಲಿ ಗೋಲ್ಮಾಲ್ ಮಾಡ್ತಾ ಇದ್ದಾರೋ ಅದರ ವಿರುದ್ಧ ಹಮ್ಮಿಕೊಂಡಿರುವಂತಹ ಇಂದಿನ ಈ ಹೋರಾಟವನ್ನು ಆಯುತ್ತಂತ ಅದಕ್ಕೆ ಸಂಪೂರ್ಣ ಸಹಕಾರ ನೀಡಿದಂಥ ನಮ್ಮ ಬೀದರ್ ನಗರ ಘಟಕದ ಅಧ್ಯಕ್ಷರಾದ ಶಶಿಧರ್ ಹೊಸಳ್ಳಿ ಅವರೇ, ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಗಳಾಗಿದ್ದಂಥ ಈಶ್ವರ್ ಠಾಕೂರ್ಜಿ ಅವರೇ, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪ ಅವರಾದೆ ಅವರೇ, ಬಾಬು ವಲ್ಲಿಜಿ ಅವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಗಣೇಶ್ ಅವರೇ, ಹಾಗೂ ಈ ಹೋರಾಟದಲ್ಲಿ ಭಾಗವಹಿಸಿದಂಥ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಈ ಒಂದು ವ್ಯಾಪಾರವನ್ನು ಮಾಡ್ತಾ ಇರುವಂಥ ಎಲ್ಲ ಬಂಧು ಭಗಿನಿಯರೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತು ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಪ್ರತಿಯೊಂದು ಟೆಂಡರ್ಗಳಲ್ಲಿ ಗೋಲ್ಮಾಲ್ ಹಗರಣ ನಡೀತಾ ಇದೆ. ಉದಾಹರಣೆಗೆ ಇವತ್ತು ಕಟೌಟ್ಗಳು ಹಚ್ಚೋದು, ಸರ್ಕಾರದಿಂದಲೇ ಆದೇಶ ಇದೆ ಪ್ರತಿ ಸ್ಕ್ವೇರ್ ಫೀಟಿಗೆ ಎಷ್ಟು ತೆಗೆದುಕೊಳ್ಬೇಕು ಅನ್ನೋದು. ನಾವು ಕಟೌಟ್ಗಳು ಭಾಳ ಹಾಕ್ತೀವಿ, ನಾವು ಭೀ ಹಾಕ್ತೀವಿ. ಭಾರತೀಯ ಜನತಾ ಪಕ್ಷದಿಂದ ಪ್ರತಿ ದಿವಸ ಯಾರು ಹಾಕ್ತಾರೆ. ನಮ್ಮ ನಾಗರಾಜ್ ಅವರು ಇಲ್ಲಿದ್ದಾರೆ, ಅವರಂತೂ ಎಲ್ಲ ಕಡೆ ಹಾಕ್ತಿರ್ತಾರೆ. ನಾಗರಾಜ್ ಕರ್ಪೂರ್ ನಾವು ಒಂದೇ ಒಂದು ಪೈಸಾ ಕೊಡಲ್ಲ. ನಿಮಗೆ ಹೆಂಗೆ 60 ರೂಪಾಯಿ ಅಲ್ಲ, ಒಂದು ಕಟೌಟ್ ಆಗಬೇಕಂದ್ರೆ 5,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಮುನ್ಸಿಪಾಲ್ಟಿ ಕೊಡಬೇಕು. ನಾವಲ್ಲ, ಕಾಂಗ್ರೆಸ್ದವರು ಕೊಡಲ್ಲ ಅಥವಾ ಯಾವುದರ ಸಂಘ ಸಂಸ್ಥೆಯವರು ಕೊಡಲ್ಲ. ಅಂದ್ರೆ ನೀವು ಬಡವರು ಇದ್ರೆ ಅಂತ ನೀವು ಅನ್ಸುತ್ತಾರೆ. ಅದಕ್ಕೆ ನೀವು ಯಾರೂ ಅಂಜುವಂಥ ಅವಶ್ಯಕತೆ ಇಲ್ಲ. ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಇವತ್ತು ಕಮಿಷನರ್ ಬಂದವ್ರಿಗೆ ಏನು ಕೇಳ್ತೀವಿ. ಆದ್ರೆ ನಾಳೆ ಏನಾದ್ರು ಒಂದೇ 1 ರೂಪಾಯಿ ಕೊಡ್ಬಾರ್ದು. ನಿಮ್ಮ ಬಂಡಿ ಒಯ್ದು ಪೊಲೀಸ್ ಸ್ಟೇಷನ್ ಕಳಿಸಿ, ನಿಮ್ಮ ಬಂಡಿ ಒಯ್ದು ಮುನ್ಸಿಪಾಲ್ಟಿಗೆ ತರಲಿ, ಅದು ಬಿಡಿಸ್ಕೊಂಡು ಬರೋಂಥ ಜವಾಬ್ದಾರಿ ನಮ್ದು. ನಿಮ್ಮಲ್ಲಿ ಒಕ್ಕಟ್ಟಿರಲ್ಲ ಅಷ್ಟೇ. ನೀವು 1 ರೂಪಾಯಿ ಕೊಡೋಂಥ ಅವಶ್ಯಕತೆ ಇದೆ. ಅವ್ರಿಗೆ ಕೊಡೋಂಥವ್ರು ಏನು ಮಾಡೋದಿಲ್ಲ, ಅವರು ಬಂದು ನಿಮ್ಗೆ ಅಂಜಿಸ್ ನೋಡ್ತಾರೆ ಅಷ್ಟೇ. ಮತ್ತು ಇದರದಾಗಂತೂ ಪೂರ್ತಿ ಮೋಸ ಇದೆ. ಪ್ರತಿ ದಿವಸ ಇಲ್ಲಿ ನೀವು ಕೊಟ್ಟಂಥ ಚೀಟಿಗಳಿವೆ. ಒಂದು 16ನೇ ತಾರೀಕಿಗೆ, ಒಂದು 23ನೇ ತಾರೀಕಿಗೆ. 16 ಪ್ರಾರಂಭ ಎಷ್ಟು ದಿವಸ ಆಯಿತು? 16ನೇ ತಾರೀಕಿಗೆ 32,000 ಇದೆ ಕ್ರಮ ಸಂಖ್ಯೆ. ಸ್ವಲ್ಪ ಮಾಧ್ಯಮದವ್ರು ಗಮನಿಸಬೇಕು. 16ನೇ ತಾರೀಕಿಗೆ 32,000 ಇದೆ, 23ನೇ ತಾರೀಕಿಗೆ 38,000 ಇದೆ, 28ನೇ ತಾರೀಕಿಗೆ 38,000 ಇದೆ. ಅಂದರೆ ಪ್ರತಿ ದಿವಸ 1,000 ಬಂಡಿಯಿಂದ ಅವರು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ 60,000 ರೂಪಾಯಿ ಅಂದರೆ ಪ್ರತಿ ವರ್ಷಕ್ಕೆ ಸರಿ ಸುಮಾರು 2 ಕೋಟಿ ಮೇಲಾಗುತ್ತೆ. ಪ್ರತಿ ದಿವಸ 60,000, ಪ್ರತಿ ತಿಂಗಳು 18 ಲಕ್ಷ, 12 ತಿಂಗಳಿಗೆ 2 ಕೋಟಿ ರೂಪಾಯಿ ಮ್ಯಾಗ ಲೂಟಿ ಹೊಡೆಯುವಂಥ, ಬಡವರಿಂದ ಲೂಟಿ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ರಿಸಿಪ್ಟ್ ಹರಿದಿವವ. ಈಗ ಹರಿಲ್ದೇನೆ ಮತ್ತು ಈ ರಿಸಿಪ್ಟ್ ಡೂಪ್ಲಿಕೇಟ್ ಅವನು ಸೇಮ್ ನಂಬರ್. ಇದು ನಾವು ಭೀ ಇಲ್ಲಿ ಪ್ರಿಂಟ್ ಹಾಕೊಂಡು ಬರ್ಲಾ ಬರ್ತದೆ. ಇದೇನು ಭಾಳ ದೊಡ್ಡ ಇದು ಇಲ್ಲ. ಇದು ಮಾಡೋದ ಅಂದ್ರೆ ಒಂದು ಸಿಸ್ಟಮೆಟಿಕ್ ಇದು ಮಾಡಬೇಕಿತ್ತು. ಆದರೆ ಬಡವರಿಂದ ತಗೊಳ್ಳೋದು ಯಾವ ನ್ಯಾಯ ರೀ? ಯಾವ ಹಿಂದೆ ದೊಡ್ಡ ದೊಡ್ಡ ಸೌಕರ್ಯ ಯಾರು ಅವ್ರು ಮುನ್ಸಿಪಾಲ್ಟಿ ಟ್ಯಾಕ್ಸ್ ಕಟ್ಟಲ್ಲ, ಅವ್ರು ವಸೂಲಿ ಮಾಡಿ. ಇವತ್ತು ಡೂಪ್ಲಿಕೇಟ್ ಬಿಲ್ ಹೇಳಿ ನೀವು ಎಲ್ಲೆಲ್ಲಿಂದ ಏನೋ ಮಾಡ್ತಾ ಇದ್ದೀರಿ. ಕಾಮಗಾರಿ ಮಾಡ್ಲಾರ್ದೆ ಕಾಮಗಾರಿ ಗೊತ್ತಾ, ಏರ್ಫೋರ್ಸ್ ಚಿದರಿಯಿಂದ ವೆಟರ್ನರಿ ಕಾಲೇಜಿಗೆ ಡಿವೈಡರ್ ರೋಡ್ ಮಾಡಿದ್ದೀವಿ ಅಂದ್ರೆ ಅಲ್ಲಿ ಏನೂ ಇಲ್ಲ. ಇವತ್ತು ಈಗ ಕರೆಂಟ್ ಕಂಬಗಳು ನೋಡ್ತಾ ಇದ್ದೀವಿ ನಾವು. ಇವು ಚಲೋ ಇರ್ತಾವೆ, ಇನ್ನೂ 1 ವರ್ಷ ಇವು ಬದಲಿ ಮಾಡ್ತಾರೆ, ಮತ್ತೊಂದು ಕೊಡಿಸ್ತಾರೆ. ಅವೆಲ್ಲ ಹೋದ್ರೂ ಪುನಃನೇ ಇಲ್ಲ. ಮತ್ತೊಂದು ವರ್ಷ ಮತ್ತೊಂದು ಬೇರೆದೆ, ಆ ಡಿವೈಡರ್ ಬೇರೆದೆ. ಅದ್ರ ದುಡ್ಡು ಲೂಟಿ ಹೊಡೆ ಕಡೆಯಿಂದ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ನಿಮ್ಗೆ ಇಷ್ಟೆಲ್ಲ ದುಡ್ಡು ಸಿಕ್ಕರು ಮತ್ತೆ ಬಡವರು ಹೊಟ್ಟೆ ಮೇಲೆ ಯಾಕೆ ಕಾಲ್ ಕೊಡ್ತಾ ಇದ್ದೀರಿ ನೀವು? ಅದಕ್ಕೆ ನಾನು ಇವತ್ತು ಮುನ್ಸಿಪಾಲ್ಟಿ ಅಧಿಕಾರಿಗಳದ್ದು ಬೇಜವಾಬ್ದಾರಿ ಥರ ಇದರಲ್ಲಿ. ಕೇವಲ ಮಂತ್ರಿ ಒಬ್ಬನೇ ಅಂತಿಲ್ಲ, ಮಂತ್ರಿ ಲೂಟಿ ಮಾಡ್ಲತ್ತಾರ, ನೀವು ಸುಮ್ಕುಳ್ಳದಿ ಕಡೆ ನಾವು ಲೂಟಿ ಮಾಡ್ಲತ್ತಾರ, ಅವ್ನ ಅನುಯಾಯಿಗಳು ಲೂಟಿ ಮಾಡ್ಲತ್ತಾರ. ಅದಕ್ಕಾಗಿ ಲೂಟಿಗೆ ಮುಂದಿನ ದಿವಸಗಳಲ್ಲಿ ಎಷ್ಟು ದಿವಸ ನಮ್ಮ ಗಮನಕ್ಕೆ ಬಂದಿಲ್ಲ. ಮುಂದಿನ ದಿವಸದಲ್ಲಿ ಈ ಲೂಟಿಗೆ ನಾವು ಯಾವುದೇ ಅವಕಾಶ ಕೊಡೋದಿಲ್ಲ. ಕೇವಲ ಇಲ್ಲೇ ಅಷ್ಟೇ ಲೂಟಿ ಮಾಡ್ತಾ ಇಲ್ಲ. ಏನು
ಏನೂ ಇಲ್ಲ, ಕೇವಲ 60 ರೂಪಾಯಿ ರಿಸಿಪ್ಟ್. ಯಾರು ಮಾಡ್ಬೋದು ಇದು QR ಕೋಡ್ ಮಾಡಬೇಕು. ಇದು ಇದ್ರ ಜೊತೆಲಿ ಇಲ್ಲ ಮಾಡೇಬಾರ್ದು. ಬಡವರಿಗೆ ಮಾಡೋಂಥ ಅವಶ್ಯಕತೆ ಇಲ್ಲ ನಮ್ಮ ಒತ್ತಾಯ. ಎರಡನೇದು ರಹೀಮ್ ಖಾನ್ ನಾವು ಏನಾರ ಕೇಳಕ್ಕೆ ಹೋದೆ ಹೋದ್ರೆ ಓಕೆ ಮಾಮೂಲಿ ಮುನ್ಸಿಪಾಲ್ಟಿ ಮೆಂಬರ್ ಅಂತ ಇವ ಹಿಂದೆ ಮಾಮೂಲಿ ಮುನ್ಸಿಪಾಲ್ಟಿ ಮೆಂಬರ್ನೂ ಇದ್ದಿಲ್ಲ. ನಮ್ಮ ಅಧ್ಯಕ್ಷರು ಮುನ್ಸಿಪಾಲ್ಟಿ ಮೆಂಬರ್ ಆಗಿ ಜನಸೇವೆ ಮಾಡ್ತಾ ಇದ್ದಾರೆ ಅಂದರೆ ಅವನು ಇದ್ದಿದ್ದೇ ಭಾಳ ದೊಡ್ಡದು, ಬೇರೆದೆಲ್ಲ ಸಣ್ಣ ಸಿಗೋದು. ಯಾಕಪ್ಪ ಮಾಮೂಲಿ ಮುನ್ಸಿಪಾಲ್ಟಿ ಮೆಂಬರ್ ಅಂದರೆ ನಿಮ್ಗೆ ಅದ್ರ ಬಗ್ಗೆ ಗೌರವ ಇಲ್ವಾ? ಒಬ್ಬ ಮುನ್ಸಿಪಾಲ್ಟಿ ಮೆಂಬರ್ಗಳ ಇಡೀ ದೇಶದಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳಿಗೆ ನೀನು ಅವಮಾನ ಮಾಡ್ತಾ ಇದೀಯಾ, ಅದನ್ನು ಗಮನಿಸ್ಕೊಳ್ಬೇಕು ರಹೀಮ್ ಖಾನ್ ಅವರೇ. ಇದು ಸರಿಯಲ್ಲ. ನೀವು ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಿ, ನೀವು ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಇವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಇಷ್ಟೆಲ್ಲ ನಡೆದ್ರೆ ಏನು ಮಾಡ್ತಾ ಇದ್ದಾರೆ? ಅವ್ರ ಗಮನಕ್ಕಿದೆಲ್ಲ ಇಲ್ವಾ? ಇವತ್ತು ಅವರೇ ಅನೇಕ ಕಟ್ಟಡಗಳು ಕಟ್ತಾರೆ. ಇವತ್ತು ಕಟ್ಟೆಲ್ಲ ನಾವು ನೋಡಿದೆವು ಬರ್ತಾ ಅಂತಂತ. ನೀವು ಯಾರು ಇವತ್ತಿನ ಟ್ಯಾಕ್ಸ್ ಕಟ್ಬೇಡ್ರಿ. ಯಾರನ್ನ ಕಟ್ಟಲ್ಲ ಹೋದ್ರೆ ಅವ್ರು ಏನು ಕ್ರಮ ಕೈಗೊಳ್ತಾರೆ ಕೈಗೊಳ್ಳಿ. ಯಾರು ತೆಗಿಯಲ್ಲತ್ತಾರೆ ಕೇಳಬೇಕು ಅವ್ರಿಗೆ. ಎಲ್ಲ ಹಚ್ಕೊಳ್ಳಿ, ನಮ್ಗೆ ಜಾಗ ಹಚ್ಕೊಳ್ಳಿ, ತೋರಿಸಿ ನಮ್ಮ ಕಡೆ ತೆಗೆದಂದ್ರೆ ಎಲ್ಲ ಕಡೆ ತೆಗಿಸಿ. ಅದು ಒಂದೇ ಸರ್ಕಲ್ದಾಗ ತೆಗಿಸ್ತೀರಿ ಅಂದ್ರೆ ನಮ್ಮವ್ರಿಗೆ ತೆಗಿಸ್ಬೇಕು, ಬೇಕಾದವ್ರಿಗೆ ತೆಗಿಸೋದಿಲ್ಲ. ಈ ರೀತಿ ಅವ್ರ ಮನೋಭಾವನೆ ಇದೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಈಗ ಕಮಿಷನರ್ ಅವ್ರು ಬರಬೇಕು. ನಮ್ಮ ಪೊಲೀಸರು ಯಾರಿದ್ದಾರೋ ಅವ್ರು ಕಮಿಷನರಿಗೆ ಕರೆಸ್ಬೇಕಿಲ್ಲಿ. 10 lakhs per quarter. It means 40 lakhs per annum. 9 lakhs for 4 months. थोड़े हिंदी सर ना जरा हिंदी सर जरा थोड़ा हिंदी सर निल्सले बंद ನಾನು ತಗೋಬೇಕು. 60 rupees receipt is just for footpath ನಲ್ಲಿ. फुटपाथ ನಲ್ಲಿ बहुत सारे कार्य फुटपाथ ನಲ್ಲಿ किसी भी प्रकार का कोई भी चाइनीज फास्ट फूड स्टॉल नहीं हो रहा है. पूरे सिटी में एंक्रोचमेंट है ना, उसके लिए उनको हमने हायर प्राइस फिक्स किया सिर्फ फुटपाथ के लिए. फुटपाथ गड़े गड़े ಅವರು ಹಾಕ್ತಾ ಇದ್ದಾರೆ. So we will not take 60 rupees. That we have clarified also in one of my so that we have clarified also in our notice which was given to the contractor. Last time ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಆ ಪ್ರಕಾರ notice also. Now you are asking 60 rupees ಯಾವ category? Just footpath ಮೇಲೆ ಪಾನಿಪುರಿ ಮತ್ತು ಚೈನೀಸ್ ಫಾಸ್ಟ್ ಫುಡ್ ಅಷ್ಟೇ. ಇಫ್ ಚೈನೀಸ್ ಫಾಸ್ಟ್ ಫುಡ್ ಪಾನಿಪುರಿ फुटपाथ गड़े ಅವರಿಂದ ಕೂಡ 20 रुपीज़. सर मेरा 1-2-3 है. एक तो सुप्रीम कोर्ट का ऑर्डर हर चीज़ के लिए है. हाँ रास्ते के ऊपर स्टैचू नहीं रहना बोल के भी है. करेक्ट. अगर गरीबों के लिए इम्प्लीमेंट कर दूसरा हमारा टैक्स के लिए भी टेंडर किए इसे छोड़ के सिविल सूट हम फाइल कर रहे हैं. मुझे पकड़ के कोई 1 रुपया उसके लिए टैक्स हमें मैं रोज के 50 लगा देगा. 1 साल पहले का मैं बता रहा हूँ. पहले जो एडवर्टाइजमेंट टैक्स जो है टेंडर का हमको नहीं मिला, उसके लिए लीगल नोटिस दोनों वेंडर्स जिन्होंने नहीं दिया. ನಾವು ಮೊದಲು ಯಾವುದೇ ಮಹಾನಗರ ಪಾಲಿಕೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಬರಲಾರ್ದೇನೆ ನಿಮ್ಗೆ ಕಣ್ ತಪ್ಪಿಸಿ ಟೆಂಡರ್ನಾಗ ಜಾಸ್ತಿ ಮಾಡ್ಯಾರ. ಅದು ನಿಮಗೂ ಗುರ್ತದ, ನನಗೂ ಗುರ್ತದ. ಅದಕ್ಕೆ ಆಫೀಸ್ನಾಗ ಹೆಂಗೆ ಮಾಡ್ಯಾರ ಅಂಬೋದು ನಿಮಗೂ ಗುರ್ತದ ಸರ್, ನನಗೂ ಗುರ್ತದ. ಮೊದಲು 20 ರೂಪಾಯಿ ಇತ್ತು, 30 ರೂಪಾಯಿ ತೊಗೊಳ್ಳಿ. ಆದರೆ ಈ 60 ರೂಪಾಯಿ ಯಾವುದೇ ಕಾರಣಕ್ಕೆ ಬಡವರಿಗೆ ಕೊಡ್ಲಿಕ್ಕಾಗಲ್ಲ. ಅವರು ಹಿಂದೆ ಅಂಗಡಿಯವ್ರಿಗೂ ದುಡ್ಡು ಕೊಡ್ತಾರೆ ಸರ್. ಯಾವ ಅಂಗಡಿ ಮುಂದೆ ನಿಲ್ತಾರಲ್ಲ ಆ ಅಂಗಡಿಯವ್ರಿಗೆ ರೆಂಟ್ ಕೊಡ್ತಾರೆ ಅವರು ತಿಂಗಳಿಗೆ 3,000 4,000. ಇನ್ನೊಂದು ಸರ್ ಅಂಗಡಿಯವ್ರು ಎದುರು ಯಾರಾದರೂ ಚೇರ್ ಇಟ್ಟರು ದಬ್ಬಾಳಿಕೆ ಮಾಡಿ ವಸೂಲಿ ಮಾಡ್ತಾರೆ ಅಂಗಡಿಯವ್ರದ್ದು. ನಿಮಗೆ ನಾ ವಿಡಿಯೋ ಹಾಕೀನಿ ಸರ್, ವಿಡಿಯೋ ಹಾಕಿನ ಸರ್ ಹತ್ರ ಅದ ನೋಡಿ. ಅವ್ರು 3 ಅಂಗಡಿ ಅದ, ಅವ್ರು ಎದುರು 2 ಚೇರ್ ಇಟ್ಟರೆ ಅವ್ರ ಹತ್ರ ಚಿಟ್ಟಿ ಕೊಟ್ಟು 60 ರೂಪಾಯಿ ವಸೂಲಿ ಮಾಡ್ತಾರೆ. ಈ ರೀತಿ ಆಗೋದು ದಬ್ಬಾಳಿಕೆ ಸಹಿಸಲ್ಲ ಸರ್. ಇದಕ್ಕೆ 30 ರೂಪಾಯಿ ಫಿಕ್ಸ್ ಮಾಡಿರಿ. ಬಡವ ಜನರು 60 ರೂಪಾಯಿ ಕೊಡ್ಲಿಕ್ಕೆ ಆಗಲ್ಲ. ಇವತ್ತೇ ಕಾಂಟ್ರಾಕ್ಟರ್ ಮಾತಾಡಿ 30 ರೂಪಾಯಿ ಫಿಕ್ಸ್ ಮಾಡ್ಬೇಕು ಸರ್, ಇಲ್ಲ ಅಂದ್ರೆ ನಾವು ಇಲ್ಲಿಂದ ಹೋಗಲ್ಲ ಯಾರು. ಓಕೆ ಸರ್. ಬಿಡ್ಬೇಡ್ರಿ ಯಾರು 30 ರೂಪಾಯಿ ತೋಡಪ್ಪ, 30 ರೂಪಾಯಿ ರಾಜಣ್ಣ ಲೋಗಣ್ಣ. ಓಕೆ ರೈಟ್ ಸರ್. ಓಕೆ ಸರ್. ಭಾರತೀಯ ಜನತಾ ಪಾರ್ಟಿ ಬೀದರ್ ನಗರ ಮಂಡಲ ವತಿಯಿಂದ ಎಲ್ಲ ಬೀದಿ ವ್ಯಾಪಾರಿಗಳ ನೇತೃತ್ವದಲ್ಲಿ ನಮ್ಮ ಪಾನಿಪುರಿ ಬಂಡಿ ಯೂನಿಯನ್ನ ಅಧ್ಯಕ್ಷರಾದ ಆತ್ಮಾರಾಮ್ ಅವರು, ಎಲ್ಲ ಸಣ್ಣ ಸಣ್ಣ ಬಂಡಿಯವರು ವ್ಯಾಪಾರಸ್ಥರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇವತ್ತೇನು ಹೋರಾಟ ಇಟ್ಕೊಂಡ್ರು. ಬಡೋ ಜನರ ಹತ್ರ 20 ರೂಪಾಯಿ ಇದ್ದಂಥ ಶುಲ್ಕವನ್ನು 60 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ.
ಇದನ್ನು ಭಾರತೀಯ ಜನತಾ ಪಕ್ಷ ಮತ್ತು ಬಡ ಜನರು ಎಲ್ಲರೂ ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಕೇಳಿದ್ದೇವೆ, ಒಂದೊಂದು ಕಟೌಟಿಗೆ 500 ರೂಪಾಯಿ ಕಟ್ಟಬೇಕಂತದ. ಯಾರು ನನಗೆ ಹಿಡ್ಕೊಂಡು ಯಾವ ಲೀಡರು ಕೂಡ ಒಂದೇ ₹1 ಇವತ್ತು ಕಟೌಟ್ ಹಾಕಿದಾಗ ಕಟ್ಟಲ್ಲ. ನನಗೆ ಹಿಡ್ಕೊಂಡೇ ಹೇಳತ್ತೀನಿ, ಯಾರು ಒಂದು ರೂಪಾಯಿ ಸರ್ಕಾರ ಕಟ್ಟಲ್ಲ. ಆದರೆ ಯಾವ ಬಡವರು ತಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಜೀವನ ನಡೆಸೋದಕ್ಕಾಗಿ ಇಡೀ ದಿನ ನಿಂತು ಬಂಡಿ ನೂಕೊಂಡು ತಳ್ಕೊಂಡು ಹೋಗಿ ವ್ಯಾಪಾರ ಮಾಡ್ತಾರೆ, ಅವ್ರ ಹತ್ರ ₹60 ವಸೂಲು ಮಾಡ್ತೀವಿ. ಇದು ಯಾವ ನೀತಿ ಇದೆ? ಮೊದಲು ಎಷ್ಟು ಸರ್? ಮೊದಲು ₹20 ಇತ್ತು, ಅದು ₹60 ಮಾಡಿದ್ರು. ಅದು ಬಿಟ್ಟು ಆ ಕಾಂಟ್ರಾಕ್ಟರ್ ಏನು ಮಾಡ್ತಾರೆ ಅಂದರೆ ಅಂಗಡಿಯವ್ರ ಮುಂದೆ 2 ಚೇರ್ ಇಟ್ಟರೆ ಅವ್ರ ಹತ್ರನೂ ವಸೂಲು ಮಾಡ್ತಾರೆ. ಅವ್ರು ಟೆಂಡರ್ನಲ್ಲಿ ನೇರವಾಗಿ ಕೊಟ್ಟಿರೋದು ಬಂಡಿಯವ್ರ ಹತ್ರ ತೊಗೊಳ್ಬೇಕಂತ. ಆದ್ರೆ ಅಂಗಡಿಯವ್ರ ಹತ್ರ ತೊಗೊಂಡಿದ್ದು ನನ್ನ ಬಳಿ ವಿಡಿಯೋ ರೆಕಾರ್ಡಿಂಗ್ ಕಮಿಷನರಿಗೆ ಕೊಡ್ತೀನಿ. ಈಗಾಗಲೇ ಕಮಿಷನರು ನಾಳೆ ಹಿಂಗೆ ₹30 ಮಾಡ್ತೀನಿ ಅಂತ ಹೇಳ್ಯಾರ. ಲಾಸ್ಟ್ ಟೈಮ್ ಮಾಡ್ತೀನಿ ಅಂದ್ರೆ ಈಗಲೂ ಮಾಡ್ತೀನಿ ಅಂದ್ರೆ, ಈಗ ಮಾಡಲಿಲ್ಲ ಅಂದ್ರೆ ಬರುವಂಥ ಮುಂದಿನ ವಾರ ಈ ಆಫೀಸಿಗೆ ಕೀಲಿ ಹಾಕೊಂಡು ಕೊಡ್ತೀವಿ. ಅವತ್ತು ಅದು ಕೊನೆ ಆಗೋವರೆಗೆ ನಾವು ಹೋಗಲ್ಲ ಅಂತ ಹೇಳ್ತೀವಿ. ನಗರ ಸುಂದರವಾಗಿ ಕಾಣಬೇಕಾಯ್ತಂದ್ರೆ ಈ ಎಲ್ಲ ಬೀದಿ ವ್ಯಾಪಾರಿಗಳಿಗೆ ಒಂದೊಂದು ಕಡೆ ಅಲಾಟ್ ಮಾಡಿ ಅವ್ರಿಗೆ ಫುಡ್ ಸ್ಟ್ರೀಟ್ ಮಾಡಿಕೊಡು ಮತ್ತು ಇವ್ರಿಗೆ ಮನೆಗಳು ಕೊಡಬೇಕು. ಇವತ್ತು 5,000 ಮನೆಗಳು ವಾಪಸ್ ಹೋಗ್ಯಾವ ಕಳೆದ 10 ವರ್ಷದಲ್ಲಿ. ಯಾವುದು ಪ್ರಧಾನಮಂತ್ರಿ ಆವಾಸ್ನಲ್ಲಿ ಬರುವಂಥ ಮನೆಗಳು, ಭಾಲ್ಕಿಯಲ್ಲಿ ಕೊಟ್ಟಾರ G+4 ಮನೆಗಳು, ಹುಮನಾಬಾದ್ನಲ್ಲಿ ಕೊಟ್ಟರ ಮೊನ್ನೆ. ಆದ್ರೆ ಬೀದರ್ನಾಗ ಇವತ್ತಿಗೆ ಒಂದೇ ಒಂದು ಮನೆ ಕೊಟ್ಟಿಲ್ಲ. ಇದಕ್ಕೆ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯತನ ಕಾರಣ. ಅವ್ರು ಒಂದೇ ಒಂದು ಆಶ್ರಯ ಕಮಿಟಿ ಮೀಟಿಂಗ್ ತೊಗೊಂಡಿಲ್ಲ. ಆಶ್ರಯ ಕಮಿಟಿ ಮೀಟಿಂಗ್ ತೊಗೊಂಡ್ರೆ ಅಪ್ರೂವಲ್ ಮಾಡೋಕ್ಕಾಗ್ತದಲ್ಲ, ಒಂದೇ ಒಂದು ಮೀಟಿಂಗ್ ತೊಗೊಂಡಿಲ್ಲ. ಅದಕ್ಕೆ ಸ್ಥಳೀಯ ಶಾಸಕರಿಗೆ ಹೇಳ್ತೀವಿ, ನೀವೇನು ಬಡವ್ರ ಜೊತೆ ಚೆಲ್ಲಾಟ ಆಡ್ಲತ್ತೀರಿ, ಸಾವಿರಾರು ಜನರ ಹತ್ರ ದಿನ ₹60 ವಸೂಲಿ ಮಾಡ್ಲತ್ತೀರಿ. ಸರ್ಕಾರದಿಂದ ಒಂದಂಥ ದುಡ್ಡಿಲ್ಲಿಂದ ಅವರಿಗೆ ಮನೆ ಕೊಡ್ಲಿಕ್ಕೆ ನಿಮ್ದಲ್ಲಿ ಶಕ್ತಿ ಇಲ್ಲ. ಮನೆ ಕೊಡ್ಲಿಕ್ಕೆ ಶಕ್ತಿ ಇಲ್ಲ ನಿಮ್ಮ ಸರ್ಕಾರದಲ್ಲಿ. ದುಡ್ಡು ಬಂದು ವಾಪಸ್ ಹೋಗ್ತದೆ. ಮೀಟಿಂಗ್ ಮಾಡೋಷ್ಟು ಸಮಯ ಇಲ್ಲ ನಿಮ್ಮಲ್ಲಿ. ಆ ಬಸ್ ಸ್ಟ್ಯಾಂಡ್ ಎದುರ ಗಿಡಗಳು ಮಾರ್ತಾರಲ್ಲ, 25,000 ಮದ್ದು ತಗೋತಾರ ಅಂತ ನೋಡ್ರಿ, ಆ ಅಷ್ಟು ಅಂಗಡಿ ಗಿಡಗಳು ಮಾಡತ್ತಲ್ಲಿ ಫುಟ್ಪಾತ್ ಹಾಕಿಲ್ಲ. ಅದು ಕೂಡ ನಾವು ವಿರೋಧ ಮಾಡಿ 25,000 ಮಂತ್ರಿ ಅವ್ರ ಹತ್ರ ದುಡ್ಡು ತೊಗೊಂಡು ಅದಕ್ಕೆ ಫುಟ್ಪಾತ್ ಕೆಲಸ ಬಂದಾಗ ಅಲ್ಲಿ ಅದಕ್ಕೆ ಮಧ್ಯದಾಗ ಅವ್ರು ಗಿಡ ತೆಗಿಬಾರ್ದು ಅಂತೇಳಿ ಫುಟ್ಪಾತ್ ಹಾಕಿಲ್ಲ. ಇಂಥ ಕೀಳು ಮಟ್ಟದ ಏನು ಅಧಿಕಾರ ಇವತ್ತು ಸ್ಥಳೀಯ ಶಾಸಕರು ನಡೆಸ್ಲತ್ತಾರ. ಮಹಾನಗರ ಪಾಲಿಕೆಗೂ ಕೊಲೆಪ್ಸ್ ಮಾಡಿಬಿಟ್ರು. ರಾಜ್ಯ ಸರ್ಕಾರದಿಂದ ಏನು ಮಾಡಿದ್ರು, ಅದಕ್ಕೆ ಅಬಲಿಷ್ ಮಾಡಿಬಿಟ್ರು. ಆದ್ರೆ ನಾವು ಸ್ಟೇ ತಂದಿದ್ದೆವು, ಇನ್ನೂ ನಾವು ಸದಸ್ಯರಿದ್ದೆವು. ಆದರೆ ಒಂದೇ ಒಂದು ಮೀಟಿಂಗ್ ನಡೀಲಕ್ಕೆ ಕೊಡಲ್ಲ ಸ್ಥಳೀಯ ಶಾಸಕರು. ಅದು ಕೂಡ ನಾವು ಮೊನ್ನೆ ಕಂಪ್ಲೇಂಟ್ ಮಾಡಿದ್ದೀವಿ ಯತೀಂದ್ರವ್ರು ಬಂದಾಗ. ಅದಕ್ಕೆ ಸ್ಥಳೀಯ ಶಾಸಕರಿಗೆ ಇಷ್ಟೇ ಹೇಳ್ತೇವೆ, ಈ ಬಡವರು ಹೊಟ್ಟೆ ಮೇಲೆ ಹೊಡೆಯೋದನ್ನು ನಿಲ್ಲಿಸ್ರಿ, ಬಡವರಿಗೆ ಸೂರು ಕಲ್ಪಿಸ್ಕೊಡ್ರಿ, ಆವಾಗ ನೀವು ರಾಜಕಾರಣಿ ಆಗಿದ್ರೆ ಸಾರ್ಥಕ ಆಗ್ತದೆ ಅಂತ